ನಮ್ಮ ದೇಶದಲ್ಲಿ ಯಾರ್ಯಾರು ಬುದ್ಧಿವಂತರು ಅಂದರೆ ಈಗ 99% ಮಾರ್ಕ್ಸ್ ಅವರು 99.9 ಮಾರ್ಕ್ಸ್ ಅವರು ಈ ಮಕ್ಕಳನ್ನೆಲ್ಲರೂ ನಾವು ಒಂದೇ ಕಡೆಗೆ ದಬ್ತಾ ಇದ್ದೀವಿ. ಒಂದು ಎಲ್ಲರೂ ಡಾಕ್ಟರ್ಸ್ ಆಗ್ತಾರೆ, ಇಲ್ಲ ಅವರೆಲ್ಲ ಇಂಜಿನಿಯರ್ಸ್ ಆಗ್ತಾರೆ. ಈಗ ಅದೇ ರೀತಿ ಆದರೆ ಈ ಬುದ್ಧಿವಂತಿಕೆ ಅಂದರೆ ಯಾರು ಮೆರಿಟ್ ಸ್ಟೂಡೆಂಟ್ ಇದ್ದಾನೆ ಅವ್ರು ಮಾತ್ರ ಡಾಕ್ಟರ್ ಇಂಜಿನಿಯರ್ಸ್ ಆದರೆ ಇನ್ನು ಬೇರೆ ಆಸಕ್ತಿಗಳನ್ನ ಅವ್ರಿಗೆ ನಾವು ಬೆಳೆಸೋನು ಇಲ್ಲ. ಅದು ಅವ್ರ ಜೀವನದ ಗುರಿ ಅಂತಲೂ ನಾವು ನಿರ್ಧಾರ ಮಾಡ್ತಾ ಇಲ್ವಲ್ಲ. ನೀವು ಹೇಳ್ದಂಗೆ ಅದೇ ನಮಗೆ ಇಲ್ಲಿ ಒಳ್ಳೆ ಡಾಕ್ಟರ್ಸ್ ಥರನೇ ಒಳ್ಳೆ ಡ್ರೈವರ್ಸ್ ಬೇಕು, ಒಳ್ಳೆ ಕಾರ್ಪೆಂಟರ್ ಬೇಕು, ಒಳ್ಳೆ ಜರ್ನಲಿಸ್ಟ್ ಬೇಕು, ಒಳ್ಳೆ ಲೇಖಕ ಬೇಕು. ಯಾಕಂದರೆ ನಮ್ಮ ಸಾಂಸ್ಕೃತಿಕ ಬದುಕು ಸಹ ಚೆನ್ನಾಗಿರಬೇಕು. ಹಾಗಾಗಿ ಈಗ ಒಳ್ಳೆ ಟೀಚರ್ಸ್ ಇರಬೇಕು, ನಮ್ಮ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರುತ್ತೆ. ಆದರೆ ಎಲ್ಲವನ್ನೂ ಬಿಟ್ಟು ಯಾರು ಚೆನ್ನಾಗಿ ಓದ್ತಾರೆ ಅಂದರೆ ತುಂಬ ಜಾಸ್ತಿ ಮಾರ್ಕ್ಸ್ ತೆಗೆಯುವಂಥ ಮೆರಿಟ್ ಇರುವಂಥ ಸ್ಟೂಡೆಂಟ್ಸು ಅಂದರೆ ಬುದ್ಧಿವಂತ ಮಕ್ಕಳಿದ್ದಾರೆ, ಅವರೆಲ್ಲರೂ ಡಾಕ್ಟರ್ ಇಂಜಿನಿಯರ್ಸ್ ಮಾಡಿ ಕೂರಿಸಿದ್ರೆ ಮುಂದೆ ನಮ್ಮ ದೇಶಕ್ಕೆ ವಿಜ್ಞಾನಿಗಳು ಎಲ್ಲಿಂದ ಬರ್ತಾರೆ, ನಮಗೆ ರಿಸರ್ಚರ್ಸ್ ಎಲ್ಲಿ ಬರ್ತಾರೆ? ಈ ಥರದ್ದು ಇದರಲ್ಲಿ ನಮ್ಮ ದೇಶ ರಿಫಾರ್ಮ್ ಮಾಡ್ಕೊಬೇಕು ಅಂತ ಅನ್ಸುತ್ತೆ. ಫಿನ್ಲ್ಯಾಂಡಿಗೂ ಇಂಡಿಯಾಗೂ ಮೇಜರ್ ಡಿಫ್ರೆನ್ಸಸ್ಗಳು ನಾವು ನೋಡಿದ್ದೇನು ಅಂತಂದ್ರೆ, ನಾವು ಹೋಗಿದ್ದ ಟೀಮ್ಗಳಲ್ಲಿ ಬುದ್ಧಿವಂತ ಅಂತ ಯಾರನ್ನು ಕರಿತೀವಿ, ಯಾವ ಕ್ರೈಟೀರಿಯಾದಲ್ಲಿ ನಾವು ಇಂಡಿಯನ್ ಸ್ಟೂಡೆಂಟ್ಸ್ಗಳನ್ನು ಬುದ್ಧಿವಂತರು ಅಂತೀವಿ ಅಂದರೆ ದ ಸ್ಟೂಡೆಂಟ್ ಹೂ ಈಸ್ ಸ್ಕೋರಿಂಗ್ ಮೋರ್ ಮಾರ್ಕ್ಸ್, ಅವರನ್ನು ನಾವು ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಬಟ್ ಆ್ಯಕ್ಚುಲಿ ದೇ ಆರ್ ನಾಟ್. ಈಗ ಒಂದು ಉದಾಹರಣೆ ಕೊಡ್ತೀವಿ. ನಾವು ಒಂದು ಕ್ಲಾಸ್ ರೂಮ್ ಅಬ್ಸರ್ವೇಷನಲ್ಲಿ ಕೂತಾಗ ಅಲ್ಲಿ ಒಂದು ಫಿಸಿಕ್ಸ್ ಪೀರಿಯಡ್ ಮುಗ್ದು ಹಿಸ್ಟ್ರಿ ಪೀರಿಯಡಿಗೆ ಬಂತು. ಅಲ್ಲಿ ಫಿನ್ಲ್ಯಾಂಡ್ ಹಿಸ್ಟ್ರಿ ಪಾಠ ಮಾಡ್ತಾಯಿದ್ರು ಮಗು. ಆಬ್ವಿಯಸ್ಲಿ ಇಲ್ಲಿ ಮಕ್ಳುಗಳು ಅಲ್ಲಿ ಮಕ್ಳುಗಳು ಎಲ್ರಿಗೂ ಒಂದೇ ಮೈಂಡ್ಸೆಟ್ ಇರುತ್ತೆ. ಹಿಸ್ಟ್ರಿ ಅಂದ ತಕ್ಷಣ ಅವ್ನಿಗೆ ನಿದ್ದೆ. ಊಟ ಆಗಿತ್ತು, ಊಟ ಫ್ರೀ ಚೆನ್ನಾಗಿ ಕೊಟ್ಟಿರ್ತಾರೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಿಸ್ಟ್ರಿ ಪೀರಿಯಡ್ ನಡಿಬೇಕಾದ್ರೆ ಒಬ್ಬ ಸ್ಟೂಡೆಂಟು 3rd ಬೆಂಚಲ್ಲ 4th ಬೆಂಚಲ್ಲಿ, ನಾವು 5th ಲಾಸ್ಟ್ ಡೆಸ್ಕಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾಯಿದ್ವಿ. ಆ ಹುಡುಗ ಚಿತ್ರ ಬರೀತಾ ಕೂತಿದ್ದ. ಯಾವುದೋ ಒಂದು ಚಿತ್ರ ಬರ್ದ, ಅವನು ಯಾವುದೋ ಹಳೆ ಕಾಲದ್ದು ಇತಿಹಾಸ ಏನೋ ಹೇಳ್ತಾ ಇದ್ದ. ಒಂದು ಕಾಡು ಮನುಷ್ಯ ಚಿತ್ರ ಇವನು ಬರ್ಕೊಂಡು ಬಂದ. ಅವ್ನು ಟೀಚರಿಗೆ ಗೊತ್ತಾಯಿತು, ಅವ್ನು ಬಂದ, ಅವನನ್ನು ಅಬ್ಸರ್ವ್ ಮಾಡ್ದ, ಆ ಸ್ಟೂಡೆಂಟು ನೋಡಿ ಬೆನ್ನು ತಟ್ಟೆ 2 ಸತಿ ಮತ್ತೆ ಹೋದ, ಅವ್ನು ಪಾಠ ಕಂಟಿನ್ಯೂ ಮಾಡ್ದೆ. ನಾವು ಒಬ್ರ ಮುಖ ಒಬ್ರು ನೋಡ್ಕೊಳಕ್ಕೆ ಶುರು ಮಾಡಿದ್ವಿ. ಏನು ಈ ಥರ ನಮ್ಮದು ಆದರೆ ಇಂಡಿಸಿಪ್ಲಿನ್ ರಿಯಾಕ್ಷನ್ನು. ಆವಾಗ ಹೊಡಿತಾರೆ, ಎಲ್ಲ ಆಗುತ್ತೆ, ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ತಾರೆ, ಪೇರೆಂಟ್ಸ್ ಕರೆಸ್ತಾರೆ, ಈ ಥರ ಮಾಡ್ತಾನೆ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಏನೂ ಮಾಡಲಿಲ್ಲ. ಆಮೇಲೆ ಪಾಠ ಮುಗೀತು, ಆಯಿತು. ಆ ಪೀರಿಯಡ್ ಮುಗಿದ್ಮೇಲೆ ನಾವು ಆ ಟೀಚರ್ ಹತ್ರ ಮಾತಾಡಿದ್ವಿ, ಏನು ಮಾಡಲಿಲ್ವಲ್ಲ ಅವನಿಗೇನು ಅಂತ, ಯಾಕೆ ಮಾಡಬೇಕು ಅಂತ ಕೇಳಿದ್ರು. ಅಲ್ಲ ನೀವು ಏನೋ ಪಾಠ ಮಾಡ್ತೀರಿ, ಅವ್ನು ಚಿತ್ರ ಬರೀತಿದ್ನಲ್ಲ ಅಂತ. ಅವನು ಹೇಳ್ದ, ಆಮೇಲೆ ನಾವು ಈ ಒಂದು ಟ್ರೈಮಿಸ್ಟರ್ಸು ಅಥವಾ ಅವ್ರದ್ದು ಏನೋ ಅಸೆಸ್ಮೆಂಟ್ಗಳಿಗೆ ಒಂದು ಶೆಡ್ಯೂಲ್ಡ್ ಡ್ಯೂರೇಷನ್ಸ್ಗಳಿರುತ್ತೆ. ಅಷ್ಟಾದಮೇಲೆ ಒಂದು ಅಸೆಸ್ಮೆಂಟ್ ಅಂತ ಅವ್ರು ಮಾಡ್ಕೊಳ್ತಾರೆ. ನಾವು UT ಮಾಡ್ತೀವಲ್ಲ ಆ ಥರ ಯೂನಿಟ್ ಟೆಸ್ಟ್ಕೊಳ್ತಾರೆ. ಅವನು ಆ ಸ್ಟೂಡೆಂಟಿಗೆ ಅವ್ನು ಚಿತ್ರ ಬರೆದಿದ್ನಲ್ಲ ಅದ್ರ ಮೇಲೆ ಪ್ರಶ್ನೆ ಕೇಳ್ತೀನಿ ಸರ್ ನಾನು ಅಂತಂದು. ಪಾಠ ಮಾಡ್ಬೇಕಾದ್ರೆ ನೀನು ಚಿತ್ರ ಬರೆದಿದ್ದಲ್ಲ, ಏನಕ್ಕೆ ಆ ಥರ ಬರೆದೆ? ಅವ್ನು ಬರೆದಿದ್ದು ಕಿರೀಟ, ರಾಜನ ಚಿತ್ರ ಬರೆದಿದ್ದ ಅವನು. ಒಂಥರ ಕಾಡು ಮನುಷ್ಯರಲ್ಲಿ ರಾಜ ಇದ್ದರೆ ಹೆಂಗಿರ್ತಾನೆ ಆ ಥರ ಬರೆದಿದ್ದ ಅವನು. ಅದ್ರ ಮೇಲೆ ಪ್ರಶ್ನೆಗಳು ಕೇಳ್ತೀನಿ ಅವನಿಗೆ. ಆವಾಗ ಅವನ ಪ್ರಕಾರ, ಅಲ್ಲಿ ಟೀಚರ್ ಪ್ರಕಾರ ಅದು ಒಂದು ಬುದ್ಧಿವಂತಿಕೆನೆ, ಮೆಮೊರಿ ಎಕ್ಸ್ಟ್ರಾಕ್ಟು. ಅವ್ನು ಏನೋ ಬರೆದಿದ್ದನ್ನು ನಾನು ಆ ಥರ ಆದ್ರೆ ಕ್ವಶನ್ ಪೇಪರಲ್ಲಿ ಇವನಿಗೆ ಬೇರೆ ಕ್ವಶನ್ಸ್ ಕೊಡ್ತೀರಾ ಅಂದರೆ ವೈ ನಾಟ್ ಅಂತ ಕೊಡ್ತೀವಿ ನಾವು. ಈಗ ಅಲ್ಲಿ ಹೋದರೆ ನಿಮಗೆ ಒಂದು ಕ್ವಶನ್ ಪೇಪರು, ನನಗೆ ಒಂದು ಕ್ವಶನ್ ಪೇಪರ್, ಅವ್ರಿಗೆ ಒಂದು ಕ್ವಶನ್ ಪೇಪರ್ ಕೂಡ ಅಧಿಕಾರ ಟೀಚರ್ಸಿಗೆ ಇರುತ್ತೆ, ಕೊಡ್ತಾರೆ ಅವರು. ಈ ನಮ್ಮಲ್ಲಿ ಬೇರೆ ಬೇರೆ ರೂಪ ಪಡ್ಕೊಬಿಡುತ್ತೆ. ಹಂಗೆ ಕೊಟ್ಟರೆ ಫ್ರೆಂಡ್ ಮಗ ಅಂತ ಬೇರೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಅಥವಾ ಏನೋ ಟೀಚರ್ಗೆ ಇಷ್ಟ ಪಾರ್ಶಿಯಾಲಿಟಿ ಮಾಡ್ತಾರೆ, ಆ ಥರ ಎಲ್ಲ. ಬಟ್ ಅಲ್ಲಿ ಟೀಚರ್ಸ್ಗಳು ಯಾವ ಥರ ಮಾಡ್ತಾರೆ ಅಂದರೆ ಆ ಮಗುನ ಬುದ್ಧಿವಂತಿಕೆನ ಚಾಲೆಂಜ್ ಮಾಡ್ತಾ ಹೋಗ್ತಾರೆ, ಆ ಮಗು ಸ್ಕಿಲ್ಸ್ನ ಚಾಲೆಂಜ್ ಮಾಡ್ತಾ ಹೋಗ್ತಾರೆ, ಆ ಮಗು ಏನು ಕ್ರಿಯೇಟಿವಿಟಿ ಇರುತ್ತೆ ಅದನ್ನು ಚಾಲೆಂಜ್ ಮಾಡ್ತಾ ಹೋಗ್ತಾರೆ. ಅಪಾರ್ಟ್ ಫ್ರಮ್ ದ ಪ್ರಿಸ್ಕ್ರೈಬ್ಡ್ ಕರಿಕ್ಯುಲಮ್, ಪ್ರಿಸ್ಕ್ರೈಬ್ಡ್ ಸಿಲಬಸ್, ಟೆಕ್ಸ್ಟ್ ಬುಕ್ಸು, ಅಸೆಸ್ಮೆಂಟ್ಸು, ಇದೆಲ್ಲದ್ರ ಜೊತೆಗೆ ಆ ಮಗು ಬೇರೆ ಏನರಲ್ಲೂ ಉತ್ತಮವಾಗಿದೆ ಅದನ್ನೇ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಆಗ ಅಭಿರುಚಿಗಳು ಬೆಳೆಸ್ಕೊಳ್ತಾ ಹೋಗ್ತಾರೆ ಮಕ್ಳುಗಳು. ಆಗ ಮಕ್ಕಳಿಗೆ ವಿಭಿನ್ನವಾದ ಅಭಿರುಚಿ ಬಂದ ತಕ್ಷಣ ಅದು ಸಾಂಸ್ಕೃತಿಕವಾಗಿ ಮಗು ಏನಾದ್ರು ಕೊಡುಗೆ ಕೊಡ್ತಾ ಹೋಗುತ್ತೆ ಚಿಕ್ಕದ್ರಿಂದ ದೊಡ್ಡದಾದ ತಕ್ಷಣ. ಆವಾಗ ನಮ್ಮಲ್ಲಿ ನೋಡಿ, ಒಬ್ಬ ಒಳ್ಳೆ ಇಂಜಿನಿಯರ್, ಒಬ್ಬ ಒಳ್ಳೆ ರೈಟರ್ ಆಗೋದು ತುಂಬ ವಿರಳ. ಅಥವಾ ಒಬ್ಬ ಒಳ್ಳೆ ಇಂಜಿನಿಯರ್, ಒಬ್ಬ ಒಳ್ಳೆ ರೈಟ್ರಾಗಿ ಒಬ್ಬ ಸಿವಿಕ್ ಸೆನ್ಸ್ ಇಟ್ಕೊಂಡಿರೋದು ಕಡಿಮೆ. ಅಲ್ಲ, ಆ ಥರ ಅಲ್ಲ. ಅಧಿಕ ಮೋಸ್ಟ್ಲಿ ಹ್ಯಾಪಿ ಇಂಡೆಕ್ಸಲ್ಲಿ ಟಾಪಲ್ಲಿ ಬರುತ್ತೆ ಅದು ಅನಿಸುತ್ತೆ. ಎಲ್ಲ ಫೀಲ್ಡಲ್ಲೂ ಬುದ್ಧಿವಂತರು ಹಂಚಿಕೆ ಆಗಿದ್ದಾರಲ್ಲ, ಹಂಗಾಗಿ ಎಲ್ಲರೂ ಒಳ್ಳೆ ರೀತಿ ಯೋಚನೆ ಮಾಡ್ತಾರೆ. ಇಲ್ಲಿ ಬುದ್ಧಿವಂತಿಕೆ ಜೊತೆಗೆ ಹೃದಯವಂತಿಕೆನೂ ಬೆಳೆಸೋಂಥ ವಾತಾವರಣಗಳು ಶಾಲೆಗಳಲ್ಲಿದೆ.
ನಮ್ಮಲ್ಲಿ ಅದಿಲ್ಲ. ಮುಂಚೆ ನಮ್ಮ ಟೈಮಲ್ಲೆಲ್ಲ ಇರ್ತಿತ್ತು ನಮಗೆ, ಯಾಕೆಂದರೆ ನಾವೆಲ್ಲರೂ ಸ್ಟೇಟ್ ಸಿಲೆಬಸ್ಗಳಲ್ಲಿ ಓದಿದ್ವಿ. ನಮಗೇನು ಆ ಥರ ಸಿಲೆಬಸ್ಸು ಕಂಪ್ಲೀಟ್ ಮಾಡಬೇಕು ಅನ್ನೋ ಧಾವಂತ ಟೀಚರ್ಸ್ಗಳಿಗೂ ಇರ್ತಿರ್ಲಿಲ್ಲ, ಸ್ಟೂಡೆಂಟ್ಸ್ಗೂ ಇರ್ತಿರ್ಲಿಲ್ಲ. ನಾವು ಸ್ಪೋರ್ಟ್ಸು ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ಟು ಬಂದು 3 ದಿನ ಬಿಟ್ಟು 10th ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ವಿ. ಈಗ ಅದು ಚಾನ್ಸೇ ಇಲ್ಲ. ನೀವು ಸ್ಪೋರ್ಟ್ಸು ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ಟು ಬಂದು ಬೋರ್ಡ್ ಎಕ್ಸಾಮ್ ಬರಿತೀನಿ ಅಂದರೆ ಫಸ್ಟ್ ಆಫ್ ಆಲ್ ಸ್ಪೋರ್ಟ್ಸ್ಗೆ ಕಳಿಸಲ್ಲ. ನ್ಯಾಷನಲ್ ಲೆವೆಲ್ಗಾರ ಏನು ಮಾಡ್ತೀಯ ನ್ಯಾಷನಲ್ ಲೆವೆಲ್ಗೆ ಹೋಗಿ? ನಮ್ಮ ಗೋಲ್ಡ್ ಮೆಡಲ್ ಸಿಕ್ಕೇನು? ಈ ಧನರಾಜ್ ಪಿಳ್ಳೆ ಏನಾದ, ಅಭಿನವ್ ಬಿಂದ್ರ ಏನಾದ, ಇವು ಪಿ ಟಿ ಉಷಾ ಏನಾದ್ಲು, ಇವೆ ಈ ನಮ್ಮಲ್ಲಿ ಸ್ಪೋರ್ಟ್ಸು ಅಂದರೆ ಟೆಂಡೂಲ್ಕರ್ಗೆ ಒಂಚೂರು ಹೆಸರಾಗಿದೆ, ದುಡ್ಡಾಗಿದೆ. ನಮ್ಮ ಜನಕ್ಕೆ ಏನು, ನಮ್ಮ ಪೇರೆಂಟ್ಸ್ಗಳಿಗೆ ಹೆಸರಾಗಬೇಕು, ದುಡ್ಡಾಗಬೇಕು, ಹೆಸರಾಗಬೇಕು, ದುಡ್ಡಾಗಬೇಕು, ಒಳ್ಳೆ ಆತ್ಮ ಜಾಸ್ತಿ ಸಂಬಳ ಬರೋ ಕೆಲಸ ಸಿಗಬೇಕು. ಆಮೇಲೆ ನೀವು ನೋಡಿ ಅದೊಂದು ಸೈಕಲ್ಲು, 1 to 10th ಒಳ್ಳೆ ಸ್ಕೂಲ್ ನೋಡು, ಪಿ ಯು ಸಿ ಒಳ್ಳೆ ಪಿ ಯು ಸಿ, ಅದು ಸೈನ್ಸೇ ತಗೋಬೇಕು. ಅದಾದಮೇಲೆ ಕಂಪ್ಯೂಟರ್ ಸೈನ್ಸೇ ತಗೋಬೇಕು ಇಂಜಿನಿಯರ್ ಆದರೆ. ಇನ್ಫೋಸಿಸಲ್ಲಿ ಕೆಲಸ, ನೀವು ಬೇರೆ ಕಂಪ್ನಿಲಿ ಕೆಲಸ ಮಾಡಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ಅನ್ಸ್ಕೊಳ್ಳಲ್ಲ, ನೀವು ಇನ್ಫೋಸಿಸಲ್ಲಿ ಕೆಲಸ ಮಾಡಿದ್ರು ಮಾತ್ರ ಸಾಫ್ಟ್ವೇರ್ ಇಂಜಿನಿಯರು. ಅದ್ರ ನಂತರ ಅವ್ನು ಸಿಯಾಟಲ್ಲೋ ಎಲ್ಲ ಹೋಗಿ ಸೆಟ್ಲ್ ಆಗ್ತಾನೆ, ಮುಗೀತು ಲೈಫು. ಅವ್ನು ವಾಪಸ್ ತಿರುಗಿ ನೋಡಿದ್ರೆ ಹುಡುಗ ನನ್ನ ಲೈಫ್ ಎಲ್ಲಿ ಅನ್ನೋದು ಅವನಿಗೆ ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ. ಇನ್ನು ಅಲ್ಲೇನು ಚೆನ್ನಾಗಿರಲ್ಲ ಅಂತ ಹೇಳಲ್ಲ ನಾವು, ಬಟ್ ಅದು ಒಂದು ಮಗುಗೆ ಸೂಕ್ತ ಅನಿಸಿದ್ರೆ ಎಲ್ಲ ಮಕ್ಕಳು ಹಾಗೇ ಆಗಬೇಕು ಅಂತ ಮಾಡೋದು. ಆ ಥರ ನಮ್ಮ ಮಕ್ಳಿಗೆ, ನಮ್ಮ ಪೇರೆಂಟ್ಸ್ಗಳಿಗೆ ಅದಿಲ್ಲ. ನಮ್ಮ ಪೇರೆಂಟ್ಸ್ ಇನ್ ದ ಸೆನ್ಸ್ ಆಲ್ಮೋಸ್ಟ್ ಎಲ್ಲರಿಗೂ, ಈಗ ನೀವು ಯಾರನ್ನಾರು ಕೇಳಿ, ಒಬ್ಬ ಒಳ್ಳೆ ಸೈಂಟಿಸ್ಟ್ ಆಗಬೇಕು ಅಂತ ಯಾವ ಪೇರೆಂಟ್ಸ್ಗೂ ಅನಿಸಲ್ಲ. ನೀನು ಫಸ್ಟ್ ಇಂಜಿನಿಯರ್ ಆಗು, ಆಮೇಲೆ ಬೇಕಾದ್ರೆ ಸೈಂಟಿಸ್ಟ್ ಆಗುವಂತೆ ಅಂತಾರೆ. ಈಗ ಒಬ್ಬ ಡಾಕ್ಟ್ರ್ ಆಗು, ನೀನು ಫಸ್ಟು ಡಾಕ್ಟ್ರ್ ಆಗು, ಆಮೇಲೆ ಬೇಕಾದ್ರೆ ಏನಾದ್ರು ಮಾಡುವಂತೆ ಅಂತ ಅಂತಾರೆ. ನಮ್ಮಲ್ಲಿ ಅದು ಆ ಥರ 360 ಕಾಂಪ್ರಹೆನ್ಸಿವ್ ಆಗಿ ಯೋಚನೆ ಮಾಡೋ ಅಂಥವರು ಕಡಿಮೆ. ಬಟ್ ಅಲ್ಲಿ ಎಲ್ಲ ಪೇರೆಂಟ್ಸ್ಗಳು ಅದೇ ಥರ ಯೋಚನೆ ಮಾಡ್ತಾರೆ. ದೇ ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಫಾರ್ ಆಲ್ ದ ಪ್ರೊಫೆಷನ್ಸ್. ಈ ಮೇ ಬಿ ಡ್ರೈವರ್, ಈ ಮೇ ಬಿ ಕ್ಲೀನರ್, ಈ ಮೇ ಬಿ ಎ ಟೀಚರ್, ಈ ಮೇ ಬಿ ಎ ಕಾರ್ಪೆಂಟರ್, ಈ ಮೇ ಬಿ ಇಂಜಿನಿಯರ್, ಆರ್ ಈ ಮೇ ಬಿ ಎ ಡಾಕ್ಟರ್. ಹಾಗಾಗಿ ಹ್ಯಾಪಿ ಇಂಡೆಕ್ಸಲ್ಲಿ ಟಾಪಲ್ಲಿದೆ. ಹ್ಯಾಪಿ ಇಂಡೆಕ್ಸ್ ಅಂದ ತಕ್ಷಣ ಕ್ರೈಮ್ ರೇಟ್ ಕಡಿಮೆ ಆಗೇ ಆಗುತ್ತೆ, ಸಂತೋಷವಾಗಿರುತ್ತಾರೆ. ಆಗಲ್ಲ. ನಮ್ಮಲ್ಲಿ ಸಂತೋಷ. ಒಂದು ಸತಿ ರತನ್ ಟಾಟಾದು ನೆನಪಿದೆ, ಯಾವುದೋ ಇಂಟರ್ವ್ಯೂಲಿ ಹೇಳಿದ್ರು ಅವರು, ಅವರಿಗೆ ಭಾರತ ರತ್ನ ಕೊಟ್ಟಾಗ ನೀವು ಭಾರತನ ಹೇಗೆ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಅವನು ಇಂಟರ್ವ್ಯೂ ಮಾಡಿದವನು ಇಂಟೆನ್ಷನ್ ಏನಿತ್ತು ಅಂದರೆ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್, ಇಂಡಸ್ಟ್ರಿಯಲಿಸ್ಟ್ ಇನ್ ದ ಕಂಟ್ರಿ ಇನ್ ದ ವರ್ಲ್ಡ್ ಅಂತ. ಅವನು ಐ ವಾಂಟ್ ಟು ಆಲ್ ಇಂಡಿಯನ್ಸ್ ವೆರಿ ಹ್ಯಾಪಿ ಇನ್ ಫರ್ದರ್ ಡೇಸ್ ಅಂತಂತಿದ್ದು. ಇಟ್ ಶುಡ್ ಬಿ ಎ ಹ್ಯಾಪಿ ಇಂಡಿಯಾ, ನಾಟ್ ಇಂಟೆಲಿಜೆಂಟ್ ಇಂಡಿಯಾ ಆರ್ ಸೋ ಆ್ಯಂಡ್ ಸೋ ಇಂಡಿಯಾಸ್. ಅದು ಹೇಳಿದ್ದು ರತನ್ ಟಾಟಾ, ಇಂಪ್ಲಿಮೆಂಟ್ ಮಾಡಿರೋದು ಫಿನ್ಲ್ಯಾಂಡಲ್ಲಿ. ಅಲ್ಲಿ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಟೀಚರ್ಸ್ ಆರ್ ಹ್ಯಾಪಿ, ಸ್ಟೂಡೆಂಟ್ಸ್ ಆರ್ ಹ್ಯಾಪಿ, ಪೇರೆಂಟ್ಸ್ ಆರ್ ಹ್ಯಾಪಿ. ನಮ್ಮಲ್ಲಿ ನಾವು ಒಂದು ಅಸೆಸ್ಮೆಂಟ್ ಮಾಡಿ ರಿಸಲ್ಟ್ ದಿನ 40 ಮಕ್ಕಳಲ್ಲಿ 10 ಪೇರೆಂಟ್ಸ್ ಖುಷಿಯಾಗಿರ್ತಾರೆ, 30 ಪೇರೆಂಟ್ಸ್ ಬೇಜಾರು ಮಾಡ್ಕೊಂಡಿರ್ತಾರೆ. 99 ಮಾರ್ಕ್ಸ್ ಬಂದಿರೋ ಪೇರೆಂಟ್ಸು ಅನ್ಹ್ಯಾಪಿ. ಅಲ್ಲ, ಆ ಥರ ಸೀನ್ಗಳು ತುಂಬ ಕಡಿಮೆ. ಅಲ್ಲೂ ಸ್ಯಾಡಿಸ್ಟ್ ಪೇರೆಂಟ್ಸ್ಗಳು ಇರ್ತಾರೆ, ಬಟ್ ಕಂಪ್ಯಾರಿಟಿವ್ಲಿ ಆ್ಯಾವ್ರೇಜ್ ಆ್ಯಂಡ್ ಎಬೋ ಆ್ಯಾವ್ರೇಜ್ ಈ ಥರ ಪೇರೆಂಟ್ಸ್ಗಳು ಸಿಗ್ತಾರೆ. ಎಲ್ಲದನ್ನೂ ಈಕ್ವಲ್ ಆಗಿ ನೋಡ್ತಾರೆ. ಮತ್ತು ಆ ಮಗುನ ಎಂಜಾಯ್ಮೆಂಟಿಗೆ ಏನು ಬೇಕು, ಬರೀ ಕಲಿಕೆ ಅಂತಲೇ, ಅದು ಬೇರೆದು ಏನೇನು ಬೇಕು ಅದನ್ನೆಲ್ಲ ಸಮತೋಲನವಾಗಿ ಕೊಡ್ತಾ ಹೋಗ್ತಾರೆ. ಶಾಲೆನೂ ಕೊಡುತ್ತೆ, ಸರ್ಕಾರನೂ ಅದಕ್ಕೆ ಪೂರಕವಾಗಿ ಸ್ಪಂದಿಸುತ್ತೆ. ಪೇರೆಂಟ್ಸ್ಗಳು ಮೆಜಾರಿಟಿಯಾಗಿ ನೋಡ್ತಾರೆ. ನಮ್ಮಲ್ಲಿ ಕಷ್ಟ. ನಮ್ಮದೊಂದು ಗ್ರಾಫ್ ಇದೆ, 1 to 10th ಎಬೋ 90 ಇರಬೇಕು, ಪಿ ಯು ಸಿ ಒಳ್ಳೆ ಸೈನ್ಸ್ ಕೋರ್ಸೇ ತಗೋಬೇಕು, ಅದಾದಮೇಲೆ ಡಾಕ್ಟರ್ ಆಗಬೇಕು, ಇಲ್ಲ ಇಂಜಿನಿಯರ್ ಆಗಬೇಕು, ಮುಗೀತು. ಬೇರೆ ಇನ್ಯಾವುದು ಕಣ್ಣಿಗೆ ಕಾಣೋದಿಲ್ಲ. ಅವು ಕಷ್ಟ. ಅವು ನೀವು ಏನೇ ಹೇಳಿ ಅವೆಲ್ಲ ನಮ್ಮ ಟೈರ್ 2 ಸಿಟೀಸ್ಗಳಿಗೆ ಒಂದು 10-20 ವರ್ಷ ಬಿಟ್ಟು ಬರುತ್ತೆ. ನಮ್ಮಲ್ಲೂ ಈಗ ನಾವೆಲ್ಲ ಮುಂಚೆ IIT ಕೋಚಿಂಗ್ ಎಲ್ಲ ಮಾಡ್ತಿರ್ಲಿಲ್ಲ. ಇವಾಗ ಅದೇ 1ರಿಂದ 10ನೇ ಕ್ಲಾಸ್ವರೆಗೂ ಅಥವಾ 2nd PUC ನಾವು ಪಾಠ ಮಾಡಿಬಿಟ್ಟು ಬೋರ್ಡ್ ಎಕ್ಸಾಮಿನೇಷನ್ಗೆ ವಿ ಆರ್ ಆಲ್ ಕಾಲ್ಡ್ ಆಸ್ ಪ್ರಿಪ್ರೇಟರಿ ಸ್ಕೂಲ್ಸ್. ವಿ ಪ್ರಿಪೇರ್ ಸ್ಟೂಡೆಂಟ್ಸ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್ಸ್. ಪ್ರಿಪ್ರೇಟ್ರಿ ನಮ್ಮ ಸ್ಕೂಲ್ಸ್ ಆದಮೇಲೆ ನೀವು CET ಸಡನ್ನಾಗಿ ಮಗು CET ಹೇಗೆ ಬರೆಯೋಕ್ಕೆ ಸಾಧ್ಯ? ಅವ್ರನ್ನ ನಾವು ಯಾವ ಹಂತದಲ್ಲೂ ತಯಾರು ಮಾಡಿಲ್ಲ. JEE ಆಗಲಿ, CETಗಾಗಲಿ, ನೀಟ್ಗಾಗಲಿ, ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸಿಗೆ ನಮ್ಮ ಬ್ಲೂ ಪ್ರಿಂಟ್ ಏನು ಹೇಳುತ್ತೆ? ಡೈರೆಕ್ಟ್ ಕ್ವಶನ್ಸ್ ಕೊಡಿ, ಇಂಡೈರೆಕ್ಟ್ ಕ್ವಶನ್ಸ್ ಕೊಡಿ, MCQs ಕೊಡಿ, ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸು ಕೊಡಿ. ಬಟ್ ನೀವು CET ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದ ತಕ್ಷಣ ಯಾರು ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ನಾವು ಹಾರ್ಟ್ಸ್ ಅಂತೀವಿ, HOT ಅಂತ, ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಯಾರು ಜಾಸ್ತಿ ಇರುತ್ತೆ ಅವ್ರು ಮಾತ್ರ ಸಕ್ಸಸ್ ಆಗುತ್ತೆ. ಈ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಇಲ್ಲದೆ ಇರೋನು ಸಾಧ್ಯನೇ ಇಲ್ಲ. 99% ಮಾರ್ಕ್ಸ್ ತಗೊಂಡಿದ್ರು ಬೋರ್ಡ್ ಎಕ್ಸಾಮ್ ಉಪಯೋಗ ಈಗ ಎಲ್ಲಿ ಬರ್ತಾ ಇದೆ? ಬೋರ್ಡ್ ಎಕ್ಸಾಮ್ಗಿಂತ ಮುಂಚೆನೇ JEE ಎಕ್ಸಾಮ್ ಬಂದಿರುತ್ತೆ. ಬೋರ್ಡ್ ಎಕ್ಸಾಮು ಬರೆಯೋಕ್ಕಿಂತ ಮುಂಚೆ JEE ಪ್ರಿಪೇರ್ ಆಗಿರ್ತದೆ. ಎಷ್ಟೋ PU ಕಾಲೇಜ್ಗಳಲ್ಲಿ ಬೋರ್ಡಿಗೆ ಪ್ರಿಪೇರೇ ಮಾಡಲ್ಲ ಮಕ್ಕಳನ್ನ.
JEE ಮಾಡ್ತಾರೆ, ನೀಟಿಗೆ ಮಾಡ್ತಾರೆ, ಬುದ್ಧಿವಂತ ಮಕ್ಳು ಇರ್ತಾರೆ, ಬೋರ್ಡ್ ಎಕ್ಸಾಮ್ನ ಈಸಿಯಾಗಿ ಫೇಸ್ ಮಾಡ್ತಾರೆ, ಪಾಸ್ ಆಗ್ತಾರೆ. ಬಟ್ ಅಲ್ಲಿ ಆ ಥರ ಇಲ್ಲಿ ನೋಡಿ ಡ್ಯುಯಲ್ ಸಿಸ್ಟಮಲ್ಲಿ ರನ್ ಆಗ್ತಿರ್ತಾರೆ ಮಕ್ಕಳು. ಒಂದು ಬೋರ್ಡ್ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಿರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಿರ್ತಾರೆ. ಅದು ನಮ್ಮ ಮಕ್ಕಳನ್ನ ಬುದ್ಧಿ, ಅವ್ರ ಇಂಟೆಲಿಜೆನ್ಸ್, ಅವ್ರ IQನ ಪ್ರತಿ ಹಂತದಲ್ಲೂ ಚಾಲೆಂಜ್ ಮಾಡ್ತಾ ಹೋಗ್ತೀವಿ ನಾವು. ಆದರೆ ಅಕಾಡೆಮಿಕ್ಸ್ ಚೆನ್ನಾಗಾಗುತ್ತೆ, ಸ್ಪೋರ್ಟ್ಸ್ ಚೆನ್ನಾಗಾಗಲ್ಲ. ಈ ಸ್ಪೋರ್ಟ್ಸ್ ಕಡೆಗೆ ಬಂದರೆ ಅಕಾಡೆಮಿಕ್ಸ್ ಡೌನ್ ಆಗುತ್ತೆ. ಆ ಥರ ಒಂದು ಬ್ಯಾಲೆನ್ಸ್ಡ್ ಕರಿಕ್ಯುಲಮ್ ಅಲ್ಲಿದೆ. ಅದ್ರಲ್ಲಿ ರಜೆ ಹೇಗೆ ಸರ್ ಸ್ಕೂಲ್ಗೆ? ರಜಾ ನಮ್ಮಲ್ಲಿ ನಾವು ಮಿಡ್ ಟರ್ಮ್ ಅಂತ ಕೊಡ್ತೀವಿ, ಅದೇ ಟೈಮಲ್ಲಿ ದಸರಾ ಬರೋದ್ರಿಂದ ಅದನ್ನು ದಸರಾ ರಜಾ ಅಂತೀವಿ. ಆಮೇಲೆ ಟರ್ಮ್ ಎಂಡಲ್ಲಿ ಸಮ್ಮರ್ ಇರುತ್ತೆ, ಅದನ್ನು ಬೇಸಿಗೆ ರಜಾ ಅಂತೀವಿ. ಆ್ಯಕ್ಚುಲಿ ಯಾವುದೇ ಎಜುಕೇಷನ್ ಸಿಸ್ಟಮ್ ಯಾವುದೇ ದೇಶದಲ್ಲಾಗಲಿ ಮಿಡ್ ಟರ್ಮ್ ವೆಕೇಷನ್ಸು ಟರ್ಮ್ ಎಂಡ್ ವೆಕೇಷನ್ಸ್ಗಳಂತ ಮಾಡ್ತಾರೆ. ಇನ್ನು ಹೊರಗಡೆ ಎಲ್ಲ ಸ್ಪ್ರಿಂಗು, ಆಟಮ್, ಆ ಸೀಸನ್ ವೈಸ್ ಮಾಡ್ತಾರೆ. ಅಲ್ಲೂ ಅದೇ ಥರ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ, ಟರ್ಮ್ ಎಂಡ್ ಎಕ್ಸಾಮ್ ಇರುತ್ತೆ. ಆಮೇಲೆ ಅಲ್ಲಿ ಖುಷಿ ಏನು ಅಂತಂದರೆ ಒಂದು ಪುಸ್ತಕ ಓದೋಕೆ ಕೊಟ್ಟಿರ್ತಾರೆ. ಆ ಪುಸ್ತಕದಲ್ಲಿ 3000 ಲೈನು, 4000 ಲೈನು, 5000 ಲೈನ್ ಇರುತ್ತೆ ಒಂದು ಪುಸ್ತಕ ಅಂದರೆ. ಅಷ್ಟು ದಪ್ಪ ಪುಸ್ತಕಗಳು ಓದಿಸ್ತಾರೆ ಅವ್ರು. ಆ ಥರ ಒಂದು ಮೈಲ್ ಸ್ಟೋನ್ ರೀಚ್ ಆದ ತಕ್ಷಣ ಇಡೀ ಸ್ಕೂಲಿಗೆ ಸೆಲೆಬ್ರೇಷನ್ ಅದು. ಈಗ ನಾವು ಯಾವುದೋ ಒಂದು ಪುಸ್ತಕ ಕೊಟ್ಟಿರ್ತೀವಿ, ಈಗ ಕರ್ವಾಲ ಒಂದು ಪುಸ್ತಕ ಕೊಟ್ಟಿರ್ತೀವಿ ಓದೋಕ್ಕೆ. ಅಪಾರ್ಟ್ ಫ್ರಮ್ ಅಕಾಡೆಮಿಕ್ ಟೆಕ್ಸ್ಟ್ ಬುಕ್ಸು, ಡೈವರ್ಸಿಫೈಡ್ ಸಬ್ಜೆಕ್ಟ್ಸ್ಗಳನ್ನ ಯಾವ್ದಾದ್ರು ಒಂದು ಕೊಟ್ಟಿರ್ತಾರೆ. ಅದನ್ನು ಇಡೀ ಸ್ಕೂಲ್ ಓದ್ತಾ ಇರುತ್ತೆ ಸರ್. ಈಗ ಇಡೀ ಸ್ಕೂಲು ಒಂದು ಟಾರ್ಗೆಟ್ 3000 ಲೈನ್ಸ್ 5000 ಲೈನ್ಸ್ ಓದ ತಕ್ಷಣ ಅದೊಂದು ಹಬ್ಬ ಅವ್ರಿಗೆ. ಅವಾಗ ನಮ್ಮ ಮಕ್ಕಳು ಈ ಬುಕ್ಕಲ್ಲಿ ಇಷ್ಟು ಲೈನ್ಸ್ ಓದಿ ಮುಗಿಸಿದ್ದಾರೆ, 5000 ಲೈನ್ ಓದಿ ಮುಗಿಸಿದ್ದಾರೆ ಅಂದಾಗ ಎಲ್ಲರಿಗೂ ಐಸ್ ಕ್ರೀಮ್ ಕೊಡೋದು, ಐಸ್ ಕ್ಯಾಂಡಿ ಕೊಡೋದು, ಅಥವಾ ಚಾಕ್ಲೇಟ್ ಕೊಡಿಸೋದು, ಊಟ ಕೊಡಿಸೋದು. ಊಟ ಇರುತ್ತೆ ಸರ್, ಇಲ್ಲಿ ನಮ್ಮಲ್ಲಿ ಮಿಡ್ ಡೇ ಮೀಲ್ ಹೆಂಗಿದೆ ಅಲ್ಲೂ ಮಿಡ್ ಡೇ ಮೀಲು, ಸ್ನ್ಯಾಕ್ಸು, ಬ್ರೇಕ್ಫಾಸ್ಟು ಎಲ್ಲ ಇರುತ್ತಲ್ಲಿ. ಬಟ್ ಅವತ್ತು ಏನೋ ವಿಶೇಷ, ಎಕ್ಸ್ಟ್ರಾ ಸ್ವೀಟು ಅಥವಾ ಎಕ್ಸ್ಟ್ರಾ ಅಲ್ಲಿ ವೆಜ್ಜು ನಾನ್ ವೆಜ್ ಎಲ್ಲ ಏನಿರಲಿ ಎಲ್ಲ ಕೊಡ್ತಾರೆ, ಎಲ್ಲ ತಿಂತಾರೆ, ಎಲ್ಲ ಆಗುತ್ತೆ. ಆ ಥರ ಅದೊಂದು ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು. ನಮ್ಮಲ್ಲಿ ರೀಡಿಂಗ್ ಹ್ಯಾಬಿಟ್ಸ್ಗಳನ್ನ ನಾವೇನು ಅಲ್ಲ, ಏನು ನಾವು ಲೈಬ್ರರಿ ಪೀರಿಯಡ್ ಅಂತ ಇರುತ್ತೆ, ಇಷ್ಟ ಇದ್ದವ್ರು ಓದ್ತಾರೆ, ಇಲ್ಲಾಂದ್ರೆ ಇಲ್ಲ. ಅಲ್ಲಿ ಕಂಪಲ್ಸರಿ ಓದಿಸ್ತಾರೆ. ಅದೆಲ್ಲ ಇದು ವಿಡಿಯೋದಲ್ಲಿ ಇದನ್ನು ನಮಗೂ ಕೊಟ್ಟರು. ಅವತ್ತಿನ ದಿವಸಕ್ಕೆ ಅದು ಎಷ್ಟೋ 1000 ಲೈನ್ ಆಗೋಗಿತ್ತು. ನಮಗೂ ಒಂದು ಇದ್ರದ್ದು ಕ್ಯಾಂಡಿ ಕೊಟ್ಟಿದ್ರು, ಒಂದು ಗ್ರೇಪ್ಸ್ ಕ್ಯಾಂಡಿ ಕೊಟ್ಟಿದ್ರು. ನಾವು ಅದನ್ನು ತಿಂತ ಒಂದು 5ನೇ ಕ್ಲಾಸ್ ಮಗು. ಮತ್ತು ಅಲ್ಲೂ ಸರ್ ದಡ್ರು ಇರ್ತಾರೆ. ನಾವೀಗ ಇಷ್ಟೆಲ್ಲ ಮಾತಾಡಿರೋದು ಯಾರು ನೋಡಿದ್ರೆ ಫಿನ್ಲ್ಯಾಂಡ್ ಅವರೆಲ್ಲ ಫುಲ್ಲು ಎಕ್ಸ್ಟ್ರಾಡಿನರಿ ಬ್ರಿಲಿಯಂಟ್ಸ್ ಅಂದ್ರೆ, ಅಲ್ಲೂ ದಡ್ರು ಇರ್ತಾರೆ. ಆ ಮಕ್ಕಳನ್ನೂ ಮಾತಾಡ್ಸಿದ್ವಿ. ಬಟ್ ಅವ್ರಿಗೇನು ಅಂದರೆ ನಾನೊಬ್ಬ ದಡ್ಡ ಅಂತ ಅವ್ನಿಗೇನು ಫೀಲ್ ಇರೋಲ್ಲ. ಖುಷಿ, ಇವತ್ತೆಲ್ಲ ನಾಳೆ ಕಲ್ತ್ಕೊಳ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದ್ರಲ್ಲಿ ನಾವು ಇಡುತ್ತಿದ್ದೀವಿ. ನೀವು ದಡ್ಡ ಅನ್ನೋದೇ ಅದು ಹೋಗುತ್ತೆ. ನಮಗಿಂತ ಹೆಚ್ಚಾಗಿ ಪೇರೆಂಟ್ಸ್ ಹೇಳ್ಬಿಡ್ತಾರೆ, ನೀನು ದಡ್ಡ, ನೀನು ಕಂಪೇರೇಟಿವ್ ಪಕ್ಕದ ಮನೆಯವ್ನ ಜೊತೆ ಕಂಪೇರ್ ಮಾಡಿ, ಅವ್ನು ನೋಡೋ ಹಿಂಗೆ, ನೀನು ಹಿಂಗೆ, ಅವ್ನು ಅಷ್ಟು ತೆಗ್ದೆ, ನೀನು ಇಷ್ಟು ತೆಗ್ದಿದ್ಯಾ. ಆಮೇಲೆ ಅಲ್ಲಿ ಅಟೆಂಡೆನ್ಸ್ಗಳು ಫುಲ್ ಇರುತ್ತೆ ಸರ್. ಮೋಸ್ಟ್ಲಿ ಅದು ಜಿಯಾಗ್ರಫಿಯಿಂದ ಆ ಥರ ಆಗ್ತಿದೆಯೋ ಅಥವಾ ಸ್ಕೂಲ್ಗಳು ಆ ಥರ ಮಕ್ಕಳನ್ನ ಸೆಳೆಯುತ್ತೋ, ಅಟೆಂಡೆನ್ಸ್ ಮಾತ್ರ ಫುಲ್ ಇರುತ್ತೆ. ಎಲ್ಲೋ ರೇರು. ನಾವು ಇದ್ದ ಅಷ್ಟು ದಿನವೂ ಅಟೆಂಡೆನ್ಸು ಒಂದು 3-4 ಸ್ಕೂಲ್ಗಳಲ್ಲಿ ಅಬ್ಸರ್ವ್ ಮಾಡಿದ್ವಿ, 100% ಅಟೆಂಡೆನ್ಸು. ಮಳೆ ಬರ್ತಿರಲಿ, ಚಳಿ ಇರಲಿ, ಸ್ನೋ ಬೀಳ್ತಿರಲಿ, ಹೋಗ್ತಾರೆ. ಅದು ಊಟದ ಸೆಳೆತ ಇರ್ಬೋದು, ಅಥವಾ ಟೀಚರ್ಸ್ಗಳು ಸೆಳೆತ ಇರ್ಬೋದು, ಅಥವಾ ಸ್ಕೂಲಿನ ಕಾರ್ಯಚಟುವಟಿಕೆಗಳಾಗಿರ್ಬೋದು, ಸೋಷಿಯಲ್ ಹ್ಯಾಬಿಟೇ ಇರ್ಬೋದು. ಅದೇ ಅದಕ್ಕೆ ಮೋಸ್ಟ್ಲಿ ಹ್ಯಾಪಿ ಇಂಡೆಕ್ಸಲ್ಲಿ ಅವರೆಲ್ಲ ಟಾಪ್ ಇದ್ದಾರೆ ಸರ್. ಯೋಚನೆ ಮಾಡೋ ರೀತಿನೇ ಆ ಥರ ಆಗುತ್ತೆ. ನಮ್ಮಲ್ಲಿ ಮಳೆ ಬಂದರೆ DC ಅಪೀಲ್ ಹೋಗ್ತೀವಿ, ರಜಾ ಕೊಡಿ ಅಂತ. ಕಮ್ಯೂಟಿಂಗ್ ಪ್ರಾಬ್ಲಮ್ಸು ಈಗ ಸರ್ ಹಾಸನ್ ಸಿಟಿಲಿ ಓದೋ ಮಕ್ಳುಗಳಿಗೆ ಕಮ್ಯೂಟಿಂಗ್ ಪ್ರಾಬ್ಲಮ್ ಇರಲ್ಲ ಸರ್. ಹಾಸನ್ ಸಿಟಿ ಸ್ಕೂಲ್ಸಿಗೆ ನೀವು ಡಿಸ್ಟಿಕ್ ಲಿಮಿಟ್ ಬಿಟ್ಟು ಆಚೆಯಿಂದ ಅಥವಾ ತಾಲೂಕು ಲಿಮಿಟ್ ಬಿಟ್ಟು ಆಚೆಯಿಂದ ಬರೋ ಮಕ್ಳುಗಳಿಗೆ ಕಮ್ಯೂಟಿಂಗ್ ಪ್ರಾಬ್ಲಮ್ಮು, ಅಲ್ಲಿ ರಜಾ ಸೂಕ್ತ. ಇಲ್ಲಿ ಎಲ್ಲರೂ ಇರೋ 35 ವಾರ್ಡ್ಸ್ ಒಳಗಡೆ ಮಕ್ಳಿರ್ತಾರೆ. ಎಲ್ಲ ಸ್ಕೂಲ್ಸು 35 ವಾರ್ಡ್ ಒಳಗಿರುತ್ತೆ. ಮತ್ತು ಎಲ್ಲರೂ ಸ್ಕೂಲ್ ಟ್ರಾನ್ಸ್ಪೋರ್ಟೇಷನ್ನು ಅಥವಾ ಪೇರೆಂಟ್ ಟ್ರಾನ್ಸ್ಪೋರ್ಟೇಷನ್ಲಿರ್ತಾರೆ, ಆರಾಮಾಗಿ ಬರ್ಬೋದು. ಬಟ್ ಮಳೆ ಬಂದ ತಕ್ಷಣ ನಮ್ಮದೊಂದು ಮನಸ್ಥಿತಿ ಏನು ಅಂದರೆ ರಜಾ. ಒಂದು ದಿನ ನಾವು ರಜಾ ಕೊಟ್ಟರೆ ಸರ್ 3 ವಾರ ನಾವು ಎಕ್ಸ್ಟ್ರಾ ಮಾಡಬೇಕು. ಅದು ಮತ್ತೆ ಅಗೇನು ಫೋರ್ಸ್ಫುಲ್ ವಿ ಹ್ಯಾವ್ ಟು ಇಂಪ್ಲಿಮೆಂಟ್. ಅದು ಟೀಚರ್ಸ್ಗೂ ಹಿಂಸೆ, ಸ್ಕೂಲ್ಗೂ ಹಿಂಸೆ, ಮಕ್ಳಿಗೂ ಹಿಂಸೆ. ಅಲ್ಲಿ ಆ ಥರದ್ದು ಸನ್ನಿವೇಶಗಳು ಕಡಿಮೆ. ಮತ್ತು ಪ್ರೊಟೆಸ್ಟ್ ಎಲ್ಲ ಇಲ್ಲ ಅಲ್ಲಿ. ಸ್ಟ್ರೈಕು ಗೀಕು ಅವು ಸೀನೇ ಇಲ್ಲ ಅಲ್ಲಿ. ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಾರೆ ಅಲ್ಲಿ? ಎಲ್ಲ ಸರಿ ಇರುತ್ತೆ. ಅಂದರೆ ಎಲ್ಲೋ ಒಂದು ಪರ್ಟಿಕ್ಯುಲರ್ ಜಾಗನ ಗುರ್ತಿಸಿರ್ತಾರೆ ಸರ್, ಅಲ್ಲೇ ಪ್ರೊಟೆಸ್ಟ್ ಮಾಡಬೇಕು. ಹಾರಾಟ ಕೀರಾಟ ಚೀರಾಟ ಎಲ್ಲ ಏನೂ ಇರಲ್ಲ. ಇಂಟೆನ್ಷನ್ಸ್ ಏನು ಬರ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದೇ ಕಡೆ ನಾನು ಪೊಲೀಸ್ ನೋಡಿದ್ದು ಸರ್.
ಒಂದು ಜೀಪ್ ನಿಲ್ಸ್ಕೊಂಡು ಅದು ಲೇಡಿ ಇನ್ಸ್ಪೆಕ್ಟ್ರು, ಒಬ್ಬ ಪಿ ಸಿ ಇದ್ದ ಅನಿಸುತ್ತೆ, ಡ್ರೈವರು, ಇವರು ಇಬ್ಬರೇ ಇದ್ದಿದ್ದಲ್ಲಿ. ಒಂದು ಅಲಾಟೆಡ್ ಟೈಮ್ ಕೊಟ್ಟಿರ್ತಾರೆ, ಅಲ್ಲಿ ಹೋಗಬೇಕು, ಅವರು ಅಲ್ಲಿ ಏನು ಬರ್ಕೊಂಡು ಬಂದಿರ್ತಾರೆ ಪೋಸ್ಟ್ ಅದೆಲ್ಲ ಪೇಸ್ಟ್ ಮಾಡಬೇಕು. ಒಂದು 10 ನಿಮಿಷ ಟೈಮ್ ಕೊಡ್ತಾರೆ. ಅವ್ರು ಅಲ್ಲಿ ಜೈಕಾರ ಅದನ್ನು ಮೀಡಿಯಾದವ್ರು ಬರ್ತಾರೆ, ಅವ್ರು ಇರ್ತಾರೆ, ಅದೊಂದು ಲೆಡ್ಜರ್ ಏನೋ ಇರುತ್ತೆ, ಅಲ್ಲಿ ಎಂಟ್ರಿ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಕಿರ್ಚೋದು ಕೂಗೋದು ಎಲ್ಲ ಮಾಡೋದು, ನಾವು ಅದನ್ನು ನೋಡೋದೇ ಒಂದು ಅರ್ಧ ಗಂಟೆಗಿಂತ ಎಕ್ಸ್ಟ್ರಾ ನೋಡ್ತಿದ್ವಿ. ಆವಾಗ ಆರನ್ ಕೇಳಿದ್ದು ನಾನು, ಆರನ್ ನೋಡೋದು ನಮ್ಮನ್ನು ಕರೆದ್ರು, ಏನು ಎತ್ತ ಹಿಂಗೆ ಅಂದಾಗ ಆವಾಗ ಎಕ್ಸ್ಪ್ಲೇನ್ ಮಾಡಿದ್ದವರು, ಇದು ಪ್ರೊಟೆಸ್ಟಿಂಗ್ ಏರಿಯಾ. ನಮ್ಮ ಹೇಮಾವತಿ ಸ್ಟ್ಯಾಚ್ಯೂ ಥರ ಅಲ್ಲಿ ಹೋಗ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಅಲ್ಲೊಂದು ವ್ಯಾನ್ ನಿಂತಿರುತ್ತೆ, ಫ್ರೀಡಮ್ ಗಾಂಧಿ ಸ್ಟ್ಯಾಚ್ಯೂ ಕೆಳಗಡೆ ಮಾಡ್ತಾರಲ್ಲ, ಅದೊಂದು ಜಾಗದಲ್ಲಿ ಗಿರ್ಚಾಡೋದು ಇಲ್ಲ, ಪ್ಲಕಾರ್ಡ್ಗಳು ಇಟ್ಕೋಬೋದು. ಅವ್ರೊಂದು ಲೆಡ್ಜರ್ಲಿ ಇಟ್ಟಿರುತ್ತೆ, ಅಲ್ಲಿ ಮೆನ್ಷನ್ ಮಾಡಬೇಕು ಏನಕ್ಕೆ ಏನು ಪ್ರೊಟೆಸ್ಟ್ ಅದು ಅಂತ ಎಲ್ಲ. ಅಲ್ಲಿ ಯಾರು ಡ್ಯೂಟಿ ಇರ್ತಾರೆ ಆಫೀಸರು, ಅವ್ರು ಸಿಗ್ನೇಚರ್ ಮಾಡಿ ತಗೊಳ್ತಾರೆ. ನೆಹರು ಹೇಳಿದ್ನ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ, ಕುವೆಂಪು ಹೇಳಿದ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರು, ನಾವೆಲ್ಲ ಹೇಳೋದ್ರಲ್ಲಿ ಫೇಮಸ್ ಆಗಿದೆ. ಜಗತ್ತಲ್ಲಿ ಒಳ್ಳೊಳ್ಳೇದು ಏನಿದೆ ಅದನ್ನೆಲ್ಲ ಅವ್ರು ಇಂಪ್ಲಿಮೆಂಟ್ ಮಾಡಿಸ್ಕೊಂಡು ಹ್ಯಾಪಿ ನೇಷನ್ ಆಗಿದ್ದಾರೆ. ನಾವು ಬರೀ ಹೇಳೋದ್ರಲ್ಲಿ ಆದ್ವಿ, ಮಾಡೋದ್ರಲ್ಲಿ ಸ್ವಲ್ಪ ಎಡುತ್ತಿದ್ದೀವಿ ಇಂಪ್ಲಿಮೆಂಟೇಷನ್ಲಿ. ಬಟ್ ಮುಂದೊಂದು ದಿನ ಎಮರ್ಜ್ ಆಗ್ಬೋದು, ಇಂಡಿಯಾ ವಿಲ್ ಬಿ ಇನ್ ಟಾಪ್ 10 ಆಫ್ ಪಿಸಾ ರ್ಯಾಂಕಿಂಗ್. ಬಟ್ ಎಲಿಮೆಂಟ್ರಿ ಎಜುಕೇಷನಲ್ಲಿ ತುಂಬ ಮುಂದಿದ್ದೀವಿ, ಅವರು ನಮಗಿಂತ ಮುಂದೆ ಇದ್ದಾರೆ. ನಾವು ನಮ್ಮ ಹಳೆ ಮೈಸೂರು ಪ್ರಾಂತ್ಯದವ್ರು ಬಿಟ್ಟರೆ ಮಿಕ್ದವರೆಲ್ಲ ಸ್ವಲ್ಪ ಹಿಂದೆ ಇದ್ದಾರೆ. ಅಲ್ಲಿ ನೀವು ಇಂಡಿಯನ್ ಲೆವೆಲ್ ತಗೊಂಡಾಗ, ನ್ಯಾಷನಲ್ ಲೆವೆಲ್ ತಗೊಂಡಾಗ ಕರ್ನಾಟಕ ಈಸ್ ವೆರಿ ಹೆಡ್. ಇಟ್ ಮೇ ಬಿ ಪ್ರೈಮರಿ ಎಜುಕೇಷನ್ ಆರ್ ಹೈಯರ್ ಎಜುಕೇಷನ್. ನೀವು ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ಗಳು ತಗೊಂಡಾಗ ನೋಡಿ, ಅಲ್ಲೆಲ್ಲೂ ನಿಮಗೆ ಫಿನ್ಲ್ಯಾಂಡ್ ಯೂನಿವರ್ಸಿಟೀಸ್ಗಳು ಸಿಗಲ್ಲ, ಇಂಡಿಯನ್ ಯೂನಿವರ್ಸಿಟೀಸ್ಗಳು ಸಿಗಲ್ಲ. ಬಟ್ ಪ್ರೈಮರಿ ಎಜುಕೇಷನ್ ಅಂತ ಬಂದಾಗ ಪಿಸಾ ರ್ಯಾಂಕಿಂಗಲ್ಲಿ ನಿಮಗೆ ಫಿನ್ಲ್ಯಾಂಡ್ ಸಿಗುತ್ತೆ, ಇಂಡಿಯಾ ಅಲ್ಲೂ ಸಿಗಲ್ಲ. ಬಟ್ ಇಲ್ಲಿ ಯಾರು ಓದ್ತಾರೆ ಅವರು ಎಕ್ಸ್ಟ್ರಾಡಿನರಿ ಆಗಿ ಓದಿಬಿಟ್ಟಿರ್ತಾರೆ, ಮತ್ತು ಯಾರು ಕಲ್ತ್ಕೊಂಡಿರ್ತಾರೆ ಅವ್ರು ಎಕ್ಸ್ಟ್ರಾಡಿನರಿಯಾಗಿ ಕಲಿತಾರೆ. ಅಲ್ಲಿ ಆ ಥರ ಒಬ್ಬ ಮಾಸ್ ಲೀಡ್ರಾಗಿ ಎಮರ್ಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಇಲ್ಲಿ ನಮ್ಮಲ್ಲಿ ಆರಾಮಾಗಿ ಆಗ್ತಾರೆ. ಅವನು ಅದು ಸಾಕಷ್ಟು ಅದಕ್ಕೆಲ್ಲ ಪೂರಕವಾಗಿದೆ ವಾತಾವರಣ ನಮ್ಮ ದೇಶದಲ್ಲಿ. ಅಲ್ಲಿ ಆ ಥರ ಇಲ್ಲ, ಮಾಸ್ ಲೀಡರ್ಶಿಪ್ ಇಲ್ಲ, ಅದು ಕೊಲಾಬ್ರೇಟಿವ್ ವರ್ಕ್ ಜಾಸ್ತಿ. ಇತ್ತೀಚೆಗೆ ನೀವು ನೋಡಿ ಯುರೋಪಲ್ಲೆಲ್ಲ ಮಾಸ್ ಲೀಡರ್ಗಳು ಕಡಿಮೆ ಆಗ್ಬಿಟ್ಟಿದ್ದಾರೆ, ಯಾರು ಇಲ್ಲ ಆ ಥರ. ನಮ್ಮಲ್ಲಿ ನಾವು ಇನ್ನೂ ಅದೇ ಸೇಮ್ ಓಲ್ಡ್ ಸ್ಕೂಲ್ ಆಫ್ ಥಾಟಲ್ಲೇ ಇದ್ದೀವಿ, ಇನ್ನೂ ಅದೇ ಥರ ಇದೆ. ಬಟ್ ಬದಲಾವಣೆಗಳು ನಾವು ತೀರಾ ಕಳಪೆ ಆಗಿದ್ದೀವಿ ಅಂತ ನಾವು ಚೆನ್ನಾಗೇ ಇದ್ದೀವಿ. ಫಿನ್ಲ್ಯಾಂಡ್ಗೂ ನಮಗೂ ಸಾಮ್ಯತೆ ಏನೇನಿದೆ ಅಂತಂದರೆ, ಅಲ್ಲೂ ಒಳ್ಳೆ ಮಕ್ಳನ್ನ ಬೆಳೆಸ್ತಾರೆ, ಇಲ್ಲೂ ಒಳ್ಳೆ ಮಕ್ಳನ್ನ ಬೆಳೆಸ್ತಾರೆ. ಇಲ್ಲಿ ನಮ್ಮ ಪಾಲಿಸೀಸ್ಗಳು ಏನು ಹೇಳುತ್ತೆ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ. ನಮಗೆ ಲಿಮಿಟೇಷನ್ಸ್ಗಳಿದೆ, ರಿಸ್ಟ್ರಿಕ್ಷನ್ಸ್ಗಳಿದೆ. ಅಲ್ಲಿ ಆ ಥರ ಇಲ್ಲ. ಅಲ್ಲೂ ಪಾಲಿಸೀಸ್ ಇದ್ದರೆ ಲಿಮಿಟೇಷನ್ಸು ರಿಸ್ಟ್ರಿಕ್ಷನ್ಸ್ಗಳು ನೀವು ಅದು ಒಂದು ವ್ಯಾಲಿಡ್ ರೀಸನ್ ಕೊಟ್ಟು ಅದನ್ನು ನೀವು ಅದರಿಂದ ಹೊರಗೆ ಬಂದು ಮಕ್ಳಿಗೆ ಎಜುಕೇಷನ್ ಕೊಡ್ಬೋದು. ನಾವು ಆ ಥರ ಮಾಡೋಂಗಿಲ್ಲ. ನೀವು 625 ಮಾರ್ಕ್ಸ್ ಅಂದರೆ 625 ಮಾರ್ಕ್ಸ್ಗೆ ಎಕ್ಸಾಮ್ ಬರೆಸ್ಬೇಕು. ಅಲ್ಲ 500ಕ್ಕೆ ಮಾಡು ಅಂದ್ರೆ ಮಾಡ್ಕೊಳ್ತಾರೆ, 400ಕ್ಕೆ ಮಾಡು ಅಂದ್ರೆ ಮಾಡ್ಕೊಳ್ತಾರೆ. ನಾವು ಅದನ್ನೆಲ್ಲ ಯೂನಿಟ್ ಟೆಸ್ಟ್ಗಳಲ್ಲಿ ಮಾಡ್ಬೋದು ಅಷ್ಟೇ. ಆ್ಯನ್ಯುವಲ್ ಎಕ್ಸಾಮ್ ನೀವು 100 ಮಾರ್ಕ್ಸ್ಗೆ ಮಾಡಬೇಕು. 10 ICSEಲಿ 10 ಸಬ್ಜೆಕ್ಟ್ಸ್ ಇರುತ್ತೆ, 1000 ಮಾರ್ಕ್ಸ್ಗೆ ಇರುತ್ತೆ. ಅಲ್ಲಿ ಏನು ಬದಲಾವಣೆ ಮಾಡೋಕ್ಕಾಗಲ್ಲ. ಅಲ್ಲಿ ಅವ್ರ ಸ್ಕೂಲಿಗೆ ಹೆಂಗೆ ಬೇಕಾಗ ಇಲ್ಲಿ ಮಾಡಬೇಕು. ಅಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ. ನಮ್ಮಲ್ಲೂ ಆ ಫ್ಲೆಕ್ಸಿಬಿಲಿಟಿ ತಂದರೆ ನಾವು ಕಲ್ತ್ಕೋಬೇಕಾಗಿರೋದು ಫಿನ್ಲ್ಯಾಂಡಿಂದ ಅದು ಸರ್. ನಾವು ಕಾಂಪಿಟೇಷನ್ ಬಿಡಬೇಕು, ಕಾಂಬಿನೇಷನಲ್ಲಿ ಓದಿಸ್ಕೊಂಡು ಹೋಗಬೇಕು. ಆಮೇಲೆ ನಮ್ಮ ಟೀಚರ್ಸ್ಗಳಿಗೆ ಫ್ಲೆಕ್ಸಿಬಿಲಿಟಿ ಬೇಕು, ನಮ್ಮ ಪ್ರಿನ್ಸಿಪಲ್ಸ್ಗಳಿಗೆ ರಿಸ್ಟ್ರಿಕ್ಷನ್ಸ್ಗಳಿರಬಾರ್ದು. CET ನೀಟು JEE ಮಾತ್ರ ಬುದ್ಧಿವಂತ ಸಿಗೋದಲ್ಲ. ಅಲ್ಲಿ ಈಗ ನೋಡಿ ನಮ್ಮಲ್ಲಿ ನ್ಯೂನತೆ ಏನಿದೆ ಅಂತಂದರೆ, ತುಂಬ ಚೆನ್ನಾಗಿರೋ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದನ್ನು ಇಂಜಿನಿಯರಿಂಗ್ ಡೊಮೈನ್ ಅಂತ. ತುಂಬ ಚೆನ್ನಾಗಿರೋ ಮೆಡಿಕಲ್ ಕಾಲೇಜ್ ಇದೆ, ಅದನ್ನೇ ಮೆಡಿಕಲ್ ಕಾಲೇಜ್ ಅಂತೀವಿ. ನೀವು ಇಂಜಿನಿಯರಿಂಗು ಮೆಡಿಕಲ್ಲು ಎರಡೂ ಬಿಟ್ಟು ನ್ಯಾಷನಲೈಸ್ ಕಾಲೇಜ್ಗಳು ಯಾವುದಿದ್ದಾವೆ ತೋರಿಸಿ. ಈಗ BScಗೆ ಯಾವುದೂ ನ್ಯಾಷನಲ್ ಇಲ್ಲ. ಆ ಥರ ನ್ಯಾಷನಲೈಸ್ಡು ಕಾಲೇಜ್ಗಳಾಗಬೇಕು ಎಲ್ಲ ಕೋರ್ಸ್ಗಳಿಗೂ. ಈಗ ಇವರು IIT JEE ಇಂಜಿನಿಯರ್ಸು ಡಾಕ್ಟರ್ಗಳಿಗೆ ಮಾತ್ರ ಮಾಡಿದ್ರು. ಅದು ಫಸ್ಟ್ 5 ಇಯರ್ ಪ್ಲ್ಯಾನು, ಸೆಕೆಂಡ್ ಇಯರ್ ಪ್ಲ್ಯಾನ್ ಇಂಪ್ಲಿಮೆಂಟ್ ಮಾಡ್ಕೊಂಡು IIT ಕಾಲೇಜ್ಗಳನ್ನ, ಏಮ್ಸ್, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಕಾಲೇಜ್ಗಳನ್ನೆಲ್ಲ ಮಾಡ್ಕೊಂಡು ಬಂದರು. ವಾಟ್ ಅಬೌಟ್ ದ ಅದರ್ ಕೋರ್ಸಸ್? ಅದು ರೀಜನಲ್ ಆಗಿ ಸುಮ್ಮನಾಗ್ಬಿಟ್ಟಿದ್ದೀವಿ. ಈಗ ಮೈಸೂರು ಯೂನಿವರ್ಸಿಟಿ BScನೇ ಬೇರೆ, ಬೆಂಗಳೂರು ಯೂನಿವರ್ಸಿಟಿ BScನೇ ಬೇರೆ, ಡೆಲ್ಲಿ ಯೂನಿವರ್ಸಿಟಿ BScನೇ ಬೇರೆ. ನೀವು JNU ಬೇರೆ ಯೂನಿವರ್ಸಿಟೀಸ್ಗಿಂತ ಬೇರೆ ಬೇರೆ ವಿಚಾರದಲ್ಲಿ ಮುಂದಿದೆ, ಡೆಲ್ಲಿ ಯೂನಿವರ್ಸಿಟಿ ಬೇರೆ ಬೇರೆ ವಿಚಾರದಲ್ಲಿ ಮುಂದೆ ಇದೆ. ನೀವು ಡೆಲ್ಲಿ ಯೂನಿವರ್ಸಿಟಿಗೂ ಮೈಸೂರು ಯೂನಿವರ್ಸಿಟಿಗೂ ನೀವು ಕಂಪೇರ್ ಮಾಡ್ತಾ ಹೋದರೆ ನಾವು ಸಾಕಷ್ಟು ಹಿಂದೆ ಇರ್ತೀವಿ, ಅವ್ರು ಸಾಕಷ್ಟು ಮುಂದೆ ಇರ್ತಾರೆ. ಆ ಥರ ನ್ಯಾಷನಲೈಸ್ಡ್ ಬಂದಾಗ ಈಗ ಇವ್ರಿಗೆ ಬರೀ ಇವೆರಡನ್ನೇ ಯಾಕೆ ಮಾಡ್ತಾ ಹೋದ್ರು? ಇಂಜಿನಿಯರ್ಸಿಗೆ ಮಾತ್ರ ಇಂಜಿನಿಯರ್ಸು ಡಾಕ್ಟರ್ಸ್ ಮಾತ್ರ ದೇಶ ಕಟ್ಟಬೇಕು. ಆಗ ಫಾರ್ಮೇಟಿವ್ ಇಯರ್ಸಲ್ಲಿ ಬೇಕಿತ್ತು ಸರ್. ಈಗ
ಈಗ ಎಲ್ಲ ಡೊಮೈನು ಬೇಕು ನಮಗೆ. ಬಟ್ ಅಲ್ಲಿ ಆ ಥರ ಎಲ್ಲ ಡೊಮೈನಿಗೂ ಏನೇನು ಪೂರಕವಾಗಿ ವಾತಾವರಣ ಸೃಷ್ಟಿ ಮಾಡಬೇಕು ಅದನ್ನು ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಈಗ ಸ್ಕಿಲ್ನ ಡೆವಲಪ್ಮೆಂಟಿಗೆ ಈಗ ಸುಮ್ಮನೆ ಪಾಲಿಸೀಸ್ಗಳು ಮಾಡ್ತಾರೆ, ಸ್ಕಿಲ್ ಇಂಡಿಯಾ ಅಂತ ಮಾಡಿದ್ರು. ಎಲ್ಲಿ ಯಾರಿಗೆ ಕಲಿಸ್ತಾರೆ ಅದನ್ನು? ಸ್ಕೂಲಲ್ಲಿ ಸ್ಕಿಲ್ಸ್ ಕಲಿಸ್ಬೇಕು ಸರ್. ಅದು ಬಿಟ್ಟರೆ ನೀವು ಏನೇ ಕಲಿಯೋದಿದ್ರೂ ಸ್ಕೂಲ್ ಒಳಗಡೆ ಎಲಿಮೆಂಟ್ರಿ ಎಜುಕೇಷನ್ ಏನು 14-16 ಇಯರ್ಸ್ ಆಗುತ್ತೆ ಅದರೊಳಗಡೆ ಕಲ್ತಂಗೆ ಆಮೇಲೆ ಅದೆಲ್ಲ ಪ್ರೊಫೆಷ್ನಲ್ ಆಗಿಬಿಡುತ್ತೆ. ನಮಗೆ ಖುಷಿ ಏನು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಟಾಟಾ ಇನ್ಸ್ಟಿಟ್ಯೂಟು, ಅದು ವರ್ಲ್ಡ್ ರ್ಯಾಂಕಿಂಗ್ ಒಳಗಡೆ ಬರುತ್ತೆ. ಮುಂಚೆ ಅದಕ್ಕೆ ಅದು ಫಿನ್ಲ್ಯಾಂಡ್ ಸಿಸ್ಟಮಲ್ಲಿ ವರ್ಕ್ ಆಗ್ತಿತ್ತು ಸರ್. ಅಡ್ಮಿಷನ್ಸ್ ಎಲ್ಲ ಅದ್ರದ್ದೇ ಅದೊಂದು ಎಂಟ್ರೆನ್ಸ್ ಇರೋದು, ಅದು ಪಾಸ್ ಆದವರಿಗೆ ಅಲ್ಲಿ ಸೀಟ್ ಸಿಗ್ತಿತ್ತು. ಈಗ ಅದನ್ನ JE ಒಳಗೆ ಸೇರಿಸ್ಬಿಟ್ಟಿದ್ದಾರೆ. ಮತ್ತೆ ಅದೇ ಆ JE ಓದ್ಬಿಟ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಓದ್ಬೇಕು. ನೀವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀವಿ. ಒಳಗಡೆ ನಡೀತಿರೋ ರಿಸರ್ಚ್ಗಳು, ಅಲ್ಲಿ ರಿಸರ್ಚರ್ಸು, ಸ್ಕಾಲರ್ಸು, ಅದೆಲ್ಲ ನಮ್ಮ ದೇಶಕ್ಕೆ ಹೆಮ್ಮೆ ಪಡೋಂಥ ವಿಷಯ ಸರ್. ಅದು ನೀವು ಹೇಳ್ದಂಗೆ ಅದೇ ಅದಕ್ಕಾದ್ರೂ ಒಂದು ಆಟೋನಮಸ್ ಇತ್ತು. ಇತ್ತೀಚೆಗೆ ಅದನ್ನು ಸೇರಿಸ್ಬಿಟ್ರು ಸರ್. ಇಸಾರ್, ಪುಣೆ ಇಸಾರ್ ಇದೆ, ಆ ಥರ ಎಲ್ಲ. ಮತ್ತು ನಮ್ಮಲ್ಲಿ ಅದದೇ ಕೋರ್ಸ್ಗಳು ಹೊಸ್ದಾಗಿ ಯಾವೂ ಬರ್ತಾ ಇಲ್ಲ. ಈಗ ಅಲ್ಲೆಲ್ಲ ನೋಡಿ ಮಿಮಿಕ್ ಸೈನ್ಸ್ ಅಂತ ಒಂದು, ಅದು ಏನು ಅಂತಂದರೆ ಡಿಗ್ರಿ. ಈಗ ಆಮೆದು ಸ್ಪೆಷಲ್ ಫೀಚರ್ ಏನು? ಕವಚ. ಅದು ಎಕ್ಸ್ಟ್ರಾಡಿನರಿ. ಅದ್ರ ಬಗ್ಗೆ ಸ್ಟಡಿ ಮಾಡೋದು, ಅದನ್ನೇ ಡೀಪಾಗಿ ಸ್ಟಡಿ ಮಾಡೋದು, ಅದರಲ್ಲೇ PhD ಮಾಡೋದು, ಅದರದ್ದೇ ಒಂದು ಡಿಗ್ರಿ ಕೋರ್ಸು. ಅದನ್ನು ಇಂಪ್ಲಿಮೆಂಟೇಷನ್ ಎಲ್ಲಿ? ಲಾಜಿಸ್ಟಿಕ್ಸ್ಗಳಲ್ಲಿ ಬಳಸ್ಕೊಳ್ಳೋದು. ಈಗ ಹ್ಯಾಂಡ್ಲ್ ವಿತ್ ಕೇರ್ ಅಂತ ಪೋಸ್ಟರ್ ಹಾಕಂಗಿಲ್ಲ. ಈಗ ನೋಡಿ ಲೈಟ್ ವೆಯ್ಟು ಇರುತ್ತೆ, ಎಷ್ಟು ಸ್ಟ್ರೆಂತ್ ಇರುತ್ತೆ, ಬಂಡೆಕಲ್ಲಿದ್ದಂಗೆ ಇರುತ್ತೆ. ಆ ಥರ ಮಿಮಿಕ್ ಸೈನ್ಸ್ಗಳು. ಈಗ ಮೊನ್ನೆ ನೀವು ಹೇಳ್ತಿದ್ರಿ ಇದ್ರದ್ದು ಬಾವುಲಿ ಬ್ಯಾಟ್, ಅದು ಇದ್ರದ್ದು ರೇಸ್ ಮುಖಾಂತರ ಅದು ತೇಜಸ್ವಿ ಯಾವುದೋ ಪುಸ್ತಕದಲ್ಲಿ ಬರೆದಿದ್ದಾರೆ, ವಿಸ್ಮಯ 1 ವಿಸ್ಮಯ 2ಲೆಲ್ಲ. ಅದ್ರ ಮುಖಾಂತರ ಅದು ಟ್ರಾವೆಲ್ ಮಾಡುತ್ತೆ ಅಂತ. ಅದ್ರ ಪ್ರಕಾರನೇ ಈಗ ರಾಕೆಟ್ ಸೈನ್ಸ್ಗಳೆಲ್ಲ ಬಂದಿರೋದು. ಫೈಟರ್ ಜೆಟ್ಗಳು, ಬೋಯಿಂಗ್, ಅವು ಎಲ್ಲವೂ ಆ ಥರ ಇಂಡಸ್ಟ್ರಿ ಮ್ಯಾಚ್ ಕೋರ್ಸ್ಗಳಿದೆ ಸರ್. ನಮ್ಮಲ್ಲಿ ಇಂಡಸ್ಟ್ರಿ ಮ್ಯಾಚ್ ಕೋರ್ಸ್ಗಳಿಲ್ಲ. ನೀವು ಯಾವ MCEಲಿ ಓದಿ, JCEಲಿ ಓದಿ, RV ಕಾಲೇಜಲ್ಲಿ ಓದಿ, ಯಾವುದೇ ಕಾಲೇಜಲ್ಲಿ ಹೋದ್ರು ಇಂಡಸ್ಟ್ರಿ ಮ್ಯಾಚ್ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಎಲ್ಲಿದೆ? ಅಲ್ಲಿ ಹೋದ್ಮೇಲೆ ಅವರು ಫಿನಿಷಿಂಗ್, ಈಗ ಇನ್ಫೋಸಿಸಿಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಅಲ್ಲೊಂದು ಫಿನಿಷಿಂಗ್ ಸ್ಕೂಲ್ ಅಂತ ಮಾಡ್ಕೊಂಡಿದ್ದಾರೆ. ಈ ಹೊಸಬ್ರನ್ನೆಲ್ಲ ತಗೊಂಡೋಗಿ ಅಲ್ಲೊಂದು ವರ್ಷ ಟ್ರೈನಿಂಗ್ ಕೊಟ್ಟು ಅವರ ಇಂಡಸ್ಟ್ರಿಗೆ ಮ್ಯಾಚ್ ಆಗಂಗೆ ಆಮೇಲೆ ಅವ್ರನ್ನ ಬುದ್ಧಿಮಂತ. ಅಂದರೆ ಅದಕ್ಕೆ ಹೊಂದ್ಕೊಳ್ಳಂಗೆ ನಾವು ಮಾಡಿ ಕಳಿಸ್ತೀವಿ ಅಷ್ಟೇ. ಡೈರೆಕ್ಟಾಗಿ ಕೆಲಸ ಮಾಡೋ ಮಟ್ಟಕ್ಕಂತೂ ನಾವು ಶಾಲೆಗಳಿಲ್ಲ, ಶಿಕ್ಷಣ ಸಂಸ್ಥೆಗಳಿಲ್ಲ. ಬಟ್ ಅಲ್ಲೆಲ್ಲ ಇಂಡಸ್ಟ್ರಿ ಮ್ಯಾಚ್ಗಳಿರುತ್ತೆ. ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳದ್ದು ಈ ಕತೆ ಆದರೆ ಬೇರೆದ್ರ ಕತೆ. ಈ ಥರದ್ದೆಲ್ಲ ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತು ಅದನ್ನು ನಡೆಸೋರು ವಿಮರ್ಶೆ ಮಾಡಿಕೊಂಡು ಒಳ್ಳೇದೇ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಳ್ಳೇದು ಸಿಕ್ಕರೆ ಅದನ್ನ ನಾವು ತಗೊಂಡು ಬರಬೇಕು. ಅದರಲ್ಲಿ ಶಿಕ್ಷಣ ಅನ್ನೋದು ಈ ನಮ್ಮ ಬೇಸ್ ಇದ್ದಂಗೆ. ನಾವು ಬುನಾದಿ ಸರಿಯಾಗಿ ಆಗದಷ್ಟು ಆ ಮಕ್ಕಳು ಎಷ್ಟು ಎಜುಕೇಟೆಡ್ ಆಗ್ತಾರೋ, ಎಷ್ಟು ವಿವೇಕ ಬೆಳೆಸ್ಕೊಳ್ತಾರೋ, ನಮ್ಮ ಮುಂದಿನ ಸಮಾಜ ಇನ್ನು 10 ವರ್ಷ, ಇನ್ನು 15ನೇ ವರ್ಷಕ್ಕೆ ಅವ್ರು ಬರ್ತಾರೆ. ಈ ಕಟಾವಿಗೆ ಫಸಲಿಗೆ ಬಂದಂಗೆ ನಮ್ಮ ದೇಶದ ಸಂಪನ್ಮೂಲ ಅವರು ಎಜುಕೇಟೆಡ್ ಆಗಿದ್ರೆ ನಮ್ಮ ದೇಶನೂ ಎಜುಕೇಟೆಡ್ ಆಗಿರುತ್ತೆ, ನಮ್ಮ ದೇಶ ಸಮೃದ್ಧವಾಗಿರುತ್ತೆ. ಅದು ನಮ್ಮ ಆಳವರು ಅದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಕಲಿಕೆ ಬರೀ ಅಕಾಡೆಮಿಕ್ಸಲ್ಲಿ ಮಾತ್ರ ಅಲ್ಲ ಸರ್, ಬೇರೆ ಬೇರೆ ಕಲಿಕೆಗಳು ಇರುತ್ತೆ. ಅದನ್ನು ಅವರಲ್ಲಿ ಅಳವಡಿಸಿದ್ದಾರೆ. ನಮ್ಮಲ್ಲಿ ಆ ಥರ ಅದಕ್ಕೆ ಅವಕಾಶನೇ ಇಲ್ಲ. ಈಗ ಅವನು ಏನೋ ಮಗು ಕಲಿತಿದ್ದಾನೆ ಅಂದರೆ ಅದಕ್ಕೆ ನಾವು ಅದ್ಯಾಕೆ ಮಾಡ್ತೀಯ, ಬೇಡ ನಿಲ್ಲಿಸು, ನೀನು ಫಸ್ಟ್ ಮ್ಯಾಥ್ಸ್ ಮಾಡು, ಸೈನ್ಸ್ ಮಾಡು, ಆಮೇಲೆ ಮಿಕ್ಕಿದ್ದು. ನಮ್ಮಲ್ಲಿ ಆ ಥರ ಈಗ ಏನೋ ನಾವು ಮ್ಯೂಸಿಕ್ ಪೀರಿಯಡ್ ಅಂತ ಒಂದು ಕೊಟ್ಕೊಂಡಿರ್ತೀವಿ, ಒಂದು ಪೀರಿಯಡ್ ಅಲ್ಲ. ಅದನ್ನು ಮ್ಯಾಥ್ಸ್ ಪೀರಿಯಡ್ ಎಷ್ಟು ಎಫೆಕ್ಟಿವ್ ಆಗಿ ನಡೆಯುತ್ತೆ, ಮ್ಯೂಸಿಕ್ ಪೀರಿಯಡು ಅಷ್ಟೇ ಎಫೆಕ್ಟಿವ್ ಆಗಿ ನಡೆಯುತ್ತೆ, PE ಪೀರಿಯಡು ಅಷ್ಟೇ ಎಫೆಕ್ಟಿವ್ ಆಗಿ ನಡೆಯುತ್ತೆ. ಮತ್ತು PE ಇಲ್ಲ ಅಂದ್ರೆ ಗಲಾಟೆ ನಡೆಯುತ್ತಲ್ಲಿ ಮಕ್ಕಳುಗಳು. ಇಲ್ಲಿ ಆ ಥರ ವಾರಕ್ಕೆ 2 ಪೀರಿಯಡ್ ಒಂದು ಸೀಮಿತ ಮಾಡಿದ್ದೀವಿ ನಾವು. ಅದೆಲ್ಲ ಬದಲಾವಣೆ ಆಗ್ಬೇಕು ಸರ್. ಅದೆಲ್ಲ ಬದಲಾವಣೆ ಯಾಕೆ ಆಗಲ್ಲ ಅಂದರೆ, ಈಗ ಮಾಡ್ತಾ ಕೂತ್ಕೊಂಡ್ರೆ ನೀವು ಟೆಕ್ಸ್ಟ್ ಬುಕ್ಸ್ ಕವರ್ ಮಾಡೋಕ್ಕಾಗಲ್ಲ. ಟೆಕ್ಸ್ಟ್ ಬುಕ್ ಕವರ್ ಅಲ್ಲಿ ಎಕ್ಸಾಮ್ ಬರುತ್ತೆ, ಅಸೆಸ್ಮೆಂಟು, ಅವಾಗ ನೀವು ಡೌನು, ಒಂದಕ್ಕೊಂದು ಲಿಂಕ್ ಆಗಿ ರಿಸ್ಕ್ ಯಾಕೆ ಅಂತ ಮಾಡಬೇಕಾಗಿ ಇಷ್ಟ ಇರೋಂಥ ಪ್ರಿನ್ಸಿಪಲ್ಸ್ಗಳು ಮಾಡೋಕ್ಕೋಗಲ್ಲ.